ನಮಸ್ಕಾರ. ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಮಾತುಕತೆ ಬಗ್ಗೆ ಮಾತುಕತೆಯಲ್ಲಿ ನಾವು HIV ಏಡ್ಸ್ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ಸಾಮಾನ್ಯವಾಗಿ ನೀವೆಲ್ಲ ತಿಳಿದಿರುವಂಥ ಗೊತ್ತಿರುವಂಥ ವಿಚಾರನೇ. ಆದರೆ ಯಾವ ರೀತಿಯ ಚಿಕಿತ್ಸೆಗಳು, ಸರ್ಕಾರದ ಚಿಕಿತ್ಸೆ ಸಂದರ್ಭದಲ್ಲಿ ಏನು ಸೌಲಭ್ಯಗಳು, ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಮಾತುಕತೆಯಲ್ಲಿ ನಾವು ಮಾತಾಡಲಿಕ್ಕಿದ್ದೇವೆ. ಡಾಕ್ಟರ್ ಆಂಟನಿ ಜೋಸ್ ಅವರು ನಮ್ಮ ಜೊತೆಗಿದ್ದಾರೆ. ನಾನು ಡಾಕ್ಟರ್ ಆಂಟನಿ ಜೋಸ್ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ ಸರ್. ವೆಲ್ಕಮ್. ಡಾಕ್ಟರ್ ಆಂಟನಿ ಜೋಸ್ ಅವರು ಫಾದರ್ ಮುಲ್ಲರ್ಸ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಜನರಲ್ ಮೆಡಿಸಿನ್ ವಿಭಾಗದಲ್ಲಿ ಸೀನಿಯರ್ ಕನ್ಸಲ್ಟೆಂಟ್ ಫಿಸಿಷಿಯನ್ ಆಗಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ HIV ಏಡ್ಸ್ ಬಗ್ಗೆ ಏನಿದು, ಹೇಗೆ ಬರುತ್ತೆ, ಮತ್ತು ಯಾವ ಸಂದರ್ಭದಲ್ಲಿ ಟೆಸ್ಟ್ ಮಾಡಬೇಕು, ಮತ್ತು ಯಾವ ಸಂದರ್ಭದಲ್ಲಿ ಚಿಕಿತ್ಸೆ ಅಥವಾ ಯಾವ ರೀತಿಯ ಚಿಕಿತ್ಸೆ, ಎಲ್ಲ ಹಿನ್ನೆಲೆಯಲ್ಲಿ ಇವತ್ತಿನ ಮಾತುಕತೆ. ಡಾಕ್ಟರ್, ಸಾಮಾನ್ಯವಾಗಿ ಇವತ್ತಿನ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ HIV ಏಡ್ಸ್ ಅಂದರೆ ಏನಂತ ಗೊತ್ತು, ಆದರೂ ಕೂಡ ನಾವು ಒಂದು ಫಾರ್ಮಲ್ ಆಗಿ ಒಂದು ಮಾಹಿತಿಯ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿದೆ. ಏನಿದು ಏಡ್ಸ್ ಅಂದರೆ? HIV ಅಂದರೆ ಹ್ಯೂಮನ್ ಇಮ್ಯುನೋಡೆಫಿಷಿಯನ್ಸಿ ವೈರಸ್ ಅಂತ, ಏಡ್ಸ್ ಅಂದರೆ ಅಕ್ವೈರ್ಡ್ ಇಮ್ಯುನೋಡೆಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಸೊ HIV ಇನ್ಫೆಕ್ಷನ್ ಕಾಸ್ ಮಾಡುವ ವೈರಸ್ HIV ವೈರಸ್. ಸೊ ಅದು ಎರಡು ಥರದಿದೆ, HIV 1 ಮತ್ತು 2 ಅಂತ. HIV 1 ಪ್ರಪಂಚದ ಎಲ್ಲ ಕಡೆನೂ ಇರ್ತದೆ, ಆದರೆ HIV 2 ಅಂತ ಹೇಳಿದು ಮೇನ್ ಆಗಿ ಆಫ್ರಿಕನ್ ರೀಜನಲ್ಲಿ ಇರ್ತದೆ. ಸೊ ಈ HIV ಇನ್ಫೆಕ್ಷನ್ ಆದ ಪೇಷಂಟ್ಸನ್ನು WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರನ್ನು ವೇರಿಯಸ್ ಸ್ಟೇಜಸ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಅದರಲ್ಲಿ ಸ್ಟೇಜ್ 4 ಅಲ್ಲಿ ಬರುವ ಪೇಷಂಟ್ಸನ್ನು ನಾವು ಏಡ್ಸ್ ಅಂತ ಕರಿತೀವಿ. ಇವತ್ತಿನ ಸಂದರ್ಭದಲ್ಲಿ ಯಾಕೆ ಇದು ತುಂಬ ಮಹತ್ವ ಆಗುತ್ತೆ, ಏನು ಇಂಪಾರ್ಟೆನ್ಸ್? ಅಂದರೆ ಈಗದು ರೀಸೆಂಟ್ ಡೇಟಾದಲ್ಲಿ ಇಂಡಿಯಾದಲ್ಲಿ ಅರೌಂಡ್ 2.5 ಮಿಲಿಯನ್ ಜನರು HIV ಇಂದ ಇನ್ಫೆಕ್ಟೆಡ್ ಇದ್ದಾರೆ. ಅದರಲ್ಲಿ ಅರೌಂಡ್ 1.5 ಜನರು ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಅಂದರೆ ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು, ರೆಗ್ಯುಲರ್ ಫಾಲೋ ಅಪ್ ಮಾಡಿಕೊಂಡು ತಗೊಳ್ತಾ ಇರೋದು. ಅದರ ಮೇಲೇನು ಪ್ರತಿ ವರ್ಷ ಅರೌಂಡ್ 70,000 ಜನರು ಹೊಸದಾಗಿ ಇನ್ಫೆಕ್ಷನ್ ಇದೆ ಅಂತ ನಾವು ಟೆಸ್ಟ್ ಮಾಡಿ ಗುರುತಿಸಲಾಗ್ತಾ ಇದೆ. ಸೊ ಹಲವಾರು ತೊಂದರೆಗಳಿಂದ, ಅಂದರೆ ಸಮಾಜದಲ್ಲಿರುವ ಇದರಿಂದ ಅವರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡ್ತಾ ಇಲ್ಲ. ಕೆಲವರು ತಗೊಳ್ತಾ ಇದ್ದವರು ಡಿಸ್ಕಂಟಿನ್ಯೂ ಮಾಡ್ತಾರೆ, ಕೆಲವರು ಟ್ರೀಟ್ಮೆಂಟಿಗೆ ಮುಂದೆ ಬರ್ತಾ ಇಲ್ಲ. ಪಾಸಿಟಿವ್ ಅಂತ ಭಯ, ಮುಜುಗರ, ಹೌದು, ಬೇರೆ ಅವರು ಹೇಗೆ ನನ್ನ ನೋಡ್ತಾರೆ ಅಂತ ಹೇಳಿರುವ ತೊಂದರೆಯಿಂದ ಅವರು ಟ್ರೀಟ್ಮೆಂಟ್ ತಗೊಳ್ತಾ ಇಲ್ಲ. ಸೊ ಅದರಿಂದ ಇದು ಈಗ ಸದ್ಯಕ್ಕೆ ಇಂಪಾರ್ಟೆಂಟ್ ಇದೆ. ಡಾಕ್ಟರ್, ಈಗ ಯಾವ ರೀತಿ ಇದು ಸ್ಪ್ರೆಡ್ ಆಗುತ್ತೆ ಅಂತ? ಓಕೆ, ಸ್ಪ್ರೆಡ್ ಆಗೋದು ಹಲವಾರು ವಿಧಾನಗಳಿವೆ, ಆದರೆ ಸಾಮಾನ್ಯ ಜನರಲ್ಲಿ ಹಲವಾರು ಬೇರೆ ಯಾವುದೆಲ್ಲ ಥರದಲ್ಲಿ ಸ್ಪ್ರೆಡ್ ಆಗ್ತಿದೆ ಅಂತ ಜನರಿಗೆ ಸರಿಯಾಗಿ ಗೊತ್ತಿಲ್ಲ. ಮೇನಾಗಿ ಸ್ಪ್ರೆಡ್ ಆಗೋದು ಹೇಗೆ ಅಂದರೆ ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಸ್ಪ್ರೆಡ್ ಆಗೋದು. ಸ್ಪ್ರೆಡ್ ಆಗೋದು ಅರೌಂಡ್ 75% ಈ ರೀತಿಯಿಂದ ಸ್ಪ್ರೆಡ್ ಆಗ್ತಾ ಇರೋದು. ಅದು ಗಂಡಸರಿಂದ ಹೆಂಗಸರಿಗೆ, ಹೆಂಗಸರಿಂದ ಗಂಡಸರಿಗೆ, ಗಂಡಸರಿಂದ ಗಂಡಸರಿಗೂ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಅದ್ರ ಜೊತೆಗೆ ಡ್ರಗ್ ಅಡಿಕ್ಟ್ಸ್, ಅಂದರೆ ಒಬ್ಬರು ಇನ್ಫೆಕ್ಟೆಡ್ ಇರ್ತಾರೆ, ಅವರು ಯೂಸ್ ಮಾಡುವ ಸಿರಿಂಜ್ ನೀಡಲನ್ನೇ ಸೇಮ್ ಸಿರಿಂಜ್ ನೀಡಲ್ ಉಪಯೋಗಿಸಿ ಇನ್ನೊಬ್ಬರು ಡ್ರಗ್ಸ್ ತೆಗೆಯೋದ್ರಿಂದ ಸ್ಪ್ರೆಡ್ ಆಗುವ ಚಾನ್ಸಸ್ ಇರ್ತದೆ. ಮತ್ತು ಹಳೆ ಕಾಲದಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ತಾ ಇದ್ರು, ಒಬ್ಬರಿಂದ ಡೋನರ್ ಇಂದ ರಕ್ತ ತೆಗೆದು ಇನ್ನೊಬ್ಬರಿಗೆ ಕೊಡ್ತಾ ಇದ್ರು. ಆವಾಗ ರುಟೀನ್ ಆಗಿ ಇದು ಟೆಸ್ಟ್ ಮಾಡ್ತಾ ಇರಲಿಲ್ಲ. HIV ಟೆಸ್ಟಿಂಗ್, HPSAG, ಹೆಪಟೈಟಿಸ್ ಅಂತ ಟೆಸ್ಟ್ಗಳು ಮಾಡ್ತಾ ಇರಲಿಲ್ಲ. ಆ ಕಾಲದಲ್ಲಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಇಂದನೂ ಸ್ಪ್ರೆಡ್ ಆಗ್ತಾ ಇತ್ತು. ಆದರೆ ಇತ್ತೀಚೆಗೆ ಅದು ಕಡಿಮೆ ಆಗಿದೆ, ಯಾಕಂದ್ರೆ ಎಲ್ಲರಿಗೂ ಡೋನರ್ ಬ್ಲಡ್ ತೆಗೆದಾದ್ಮೇಲೆ ನಾವು ರುಟೀನ್ ಆಗಿ ಈ ಟೆಸ್ಟ್ಗಳನ್ನೆಲ್ಲ ಮಾಡ್ತಾ ಇರ್ತೀವಿ. ಇನ್ನೊಂದು, ತಾಯಿಯಿಂದ ಮಗುವಿಗೆ ಸ್ಪ್ರೆಡ್ ಆಗ್ಬೋದು. ಬಿಫೋರ್ ಡೆಲಿವರಿ ಟೈಮಲ್ಲೂ ಮತ್ತು ಡೆಲಿವರಿ ಆದ್ಮೇಲೆನೂ ಹೆಚ್ಚು ಚಾನ್ಸಸ್ ಡೆಲಿವರಿ ಟೈಮಲ್ಲಿ ಮಗುವಿಗೆ ಸ್ಪ್ರೆಡ್ ಆಗ್ಬೋದು, ಮತ್ತು ಡೆಲಿವರಿ ಆದಮೇಲೆ ಎದೆ ಹಾಲು ಕುಡಿಸೋದ್ರಿಂದನೂ ಸ್ಪ್ರೆಡ್ ಆಗಲಿಕ್ಕೆ ಚಾನ್ಸಸ್ ಇರ್ತದೆ. ಇನ್ನೊಂದು ಮೇನ್ ಇದು ಸ್ಪ್ರೆಡ್ ಆಗುವ ಚಾನ್ಸಸ್ ಎಲ್ಲಿ ಅಂದರೆ ಹಾಸ್ಪಿಟಲ್ ಹೆಲ್ತ್ ಕೇರ್ ವರ್ಕರ್ಸಲ್ಲಿ, ಡಾಕ್ಟರ್ ಆಗಿರ್ಬೋದು, ನರ್ಸ್ ಆಗಿರ್ಬೋದು, ಅಥವಾ ಅವರನ್ನು ಹೆಲ್ಪ್ ಮಾಡುವ ವರ್ಕರ್ಸ್ ಇರ್ಬೋದು, ಅಥವಾ ವೇಸ್ಟ್ ಕಲೆಕ್ಟ್ ಮಾಡುವವರು ಇರ್ಬೋದು, ಅಂಥ ಜನರಲ್ಲಿ ಮೇನಾಗಿ ಈ ಪಾಸಿಟಿವ್ ಪೇಷಂಟ್ಸಿಗೆ ಉಪಯೋಗಿಸಿದಂಥ ಸಿರಿಂಜಸ್ ಅಥವಾ ಶಾರ್ಪ್ ಏನಾದರೂ ಆಪರೇಷನಿಗೆ ಬಳಸುವಂಥದ್ದು ಅಥವಾ ಬ್ಲಡ್ ಅಂಥದ್ದೇನಾದರೂ ಅದರಿಂದ ಇವರಿಗೆ ಗಾಯ ಆಗೋದು, ಅಥವಾ ಇವರ ಗಾಯ ಆಗಿರುವ ಚರ್ಮದ ಮೇಲೆ ಅವರದ್ದು ಬ್ಲಡ್ ಅಥವಾ ಬೇರೆ ಏನಾದರೂ ಸ್ಯಾಂಪಲ್ಸ್ ಬಿದ್ದರೆ ಸ್ಪ್ರೆಡ್ ಆಗ್ಬೋದು. ಸೊ ಮೇನ್ ಆಗಿ ರಕ್ತ ಮತ್ತು ಬ್ಲಡ್ ಸೆಕ್ರೇಷನ್ಸ್, ಬಾಡಿಲಿ ಸೆಕ್ರೇಷನ್ಸ್ ಅಂತ ಹೇಳ್ತೀವಿ, ಅದರಿಂದ, ಅಂದರೆ ಸೆಮೆನ್ ಇರ್ಬೋದು, ವೆಜೈನಲ್ ಸೆಕ್ರೇಷನ್ಸ್ ಇರ್ಬೋದು, ಅದರಿಂದ ಸ್ಪ್ರೆಡ್ ಆಗೋದು. ಆದರೆ ಸಮಾಜದಲ್ಲಿ ಹಲವಾರು ತಪ್ಪು ಧಾರಣೆಗಳಿವೆ, ಅಂದರೆ ಎಂಜಿಲಲ್ಲಿ ಸ್ಪ್ರೆಡ್ ಆಗ್ತದೆ, ಮೂತ್ರದಲ್ಲಿ, ಮೋಷನಲ್ಲಿ, ಕಣ್ಣೀರಲ್ಲಿ, ಆದರೆ ಅದರಲ್ಲಿ ಯಾವುದು ಸ್ಪ್ರೆಡ್ ಆಗುವ ಚಾನ್ಸಸ್ ಇಲ್ಲ. ಸೊ ಒಂದೇ ಮನೆಯಲ್ಲಿರುವುದರಿಂದ ಅಥವಾ ಜೊತೆಗೆ ಊಟ ಮಾಡೋದ್ರಿಂದ, ಶೇಕ್ ಹ್ಯಾಂಡ್ ಕೊಡೋದ್ರಿಂದ, ಅಂಥದ್ದು ಯಾವುದೇ ಸೇಮ್ ಬಾತ್ರೂಮ್ ಯೂಸ್ ಮಾಡೋದ್ರಿಂದ ಇದು ಸ್ಪ್ರೆಡ್ ಆಗಲ್ಲ. ಅಂದರೆ ಇಲ್ಲಿ ಸ್ಪಷ್ಟ, ಒಂದು ವೇಳೆ HIV ಅಥವಾ ಏನು ಏಡ್ಸ್ ಪೀಡಿತರು ಇದ್ದರೆ
ಅವರ ಜೊತೆಗೆ ಒಡನಾಟ ಇದ್ದ ತಕ್ಷಣಕ್ಕೆ ಅವರ ಜೊತೆಗೆ ಏನು ಊಟ ಮಾಡುವಂಥದ್ದು, ಮಾತನಾಡುವಂಥದ್ದು, ಇದರಿಂದ ಏನು ತೊಂದರೆ ಇಲ್ಲ? ಇದರಿಂದ ಯಾವುದೇ ತೊಂದರೆ ಇಲ್ಲ. ಇದು ಯಾವುದರಿಂದನೂ ಸ್ಪ್ರೆಡ್ ಆಗುವ ಚಾನ್ಸಸ್ ಇಲ್ಲ. ಈಗ ಡಾಕ್ಟ್ರೇ, ಇದರ ಪರ್ಟಿಕ್ಯುಲರ್ ವೈರಸ್ ಒಮ್ಮೆ ದೇಹದ ಒಳಗೆ ಪ್ರವೇಶ ಮಾಡಿದರೆ ಅದು ಏನು ಮಾಡುತ್ತೆ ಅಥವಾ ಹೇಗೆ ಅದು ಅಲ್ಲಿ ಅದು ಸ್ಪ್ರೆಡ್ ಔಟ್ ಆಗುತ್ತೆ? ಅಂದರೆ ಈಗ ನಮ್ಮ ಬಾಡಿಗೆ ಅದು ವೈರಸ್ ಬಂದರೆ ಬ್ಲಡ್ಡಲ್ಲಿ ಇರ್ತದೆ. ಬ್ಲಡ್ಡಿಂದ ಅದು ಲಿಂಫ್ ನೋಡ್ ಅಂತ ಹೇಳಿದೆ, ಅದೊಂದು ಗ್ರಂಥಿ, ಲಿಂಫ್ ನೋಡ್ ಗ್ರಂಥಿಗೆ ಹೋಗಿ ಅಲ್ಲಿ ಸೇರ್ಕೊಳ್ತದೆ. ಅಲ್ಲಿ ಈ HIV ವೈರಸ್ ಏನು ಮಾಡ್ತದೆ ಅಂತ ಹೇಳಿದರೆ, ಅಲ್ಲಿ CD4 ಸೆಲ್ಸ್ ಅಂತ ಇದೆ, ಅದು ನಮ್ಮದು ರೋಗ ಪ್ರತಿರೋಧಕ ಶಕ್ತಿ, ಇಮ್ಯುನಿಟಿಗೆ ಕೊಡುವಂಥ ಇದು. ಆ ಸೆಲ್ಸನ್ನು ಅದು ಅಟ್ಯಾಕ್ ಮಾಡ್ತದೆ, ಅಲ್ಲಿ ಆ ಸೆಲ್ಸನ್ನು ಸಾಯಿಸಿಬಿಡ್ತದೆ. ಸೊ ಆವಾಗ ನಮಗೆ HIV ಇನ್ಫೆಕ್ಷನ್ ಫಸ್ಟಿಗೊಂದು ಸಣ್ಣ ಜ್ವರ ಮತ್ತು ಬೇರೆ ಸ್ವಲ್ಪ ಸಿಂಪ್ಟಮ್ಸ್ ಬರ್ತದೆ. ಅದಾದಮೇಲೆ ಏನಾಗ್ತದೆ ಅಂತ ಹೇಳಿದರೆ, ನಮ್ಮದು ಬಾಡಿದು ಇಮ್ಯುನಿಟಿ ಆ್ಯಕ್ಟ್ ಮಾಡಿ ಆ ವೈರಸನ್ನು ಸಾಯಿಸಿಬಿಡ್ತದೆ ಲಿಂಫ್ ನೋಡಲ್ಲಿರೋದು. ಆದರೆ ಅದರ ಮುಂಚೆನೇ ಕೆಲವು ವೈರಸ್ಗಳು ಆ ಲಿಂಫ್ ನೋಡಿಂದ ಎಸ್ಕೇಪ್ ಆಗಿ ಬೇರೆ ಆರ್ಗನ್ಸ್ ಅಲ್ಲಿ ಹೋಗಿ ಕೂತ್ಕೊಂಡಿರ್ತದೆ, ಅಡಗಿ ಕೂತ್ಕೊಂಡಿರ್ತದೆ. ಅಲ್ಲಿ ಅದು ಚೇಂಜ್ ಆಗಿರ್ತದೆ, ಅದರದ್ದು ಬಾಡಿಲಿ ಫಾರ್ಮ್ಸು, ಅದ್ರ ಜೆನೆಟಿಕ್ ಇದೆಲ್ಲ ಚೇಂಜ್ ಆಗ್ತದೆ. ಸೊ ನಮ್ಮದು ಇಮ್ಯುನಿಟಿಗೆ ಅದನ್ನು ಗೊತ್ತಾಗಲ್ಲ. ಸೊ ಅದು ಅಲ್ಲಿದ್ದು ತುಂಬ ವರ್ಷಗಳು, ಕೆಲವರಿಗೆ 1 ವರ್ಷ ಅಥವಾ 2 ವರ್ಷ, ಕೆಲವೊಮ್ಮೆ 10-12 ವರ್ಷ ತನಕನೂ ಅದು ಮೆಲ್ಲ ಮಲ್ಟಿಪ್ಲೈ ಆಗ್ತಾ ಇರ್ತದೆ. ಆದರೆ ನಮ್ಮದು ಬಾಡಿಗೆ ಗೊತ್ತಾಗಲ್ಲ, ಇಮ್ಯುನಿಟಿಯಿಂದ ಹೊರಗಡೆ ಇರ್ತದೆ ಅದು. ಹಾಗೆ 10-12 ವರ್ಷ ಆದಮೇಲೆ ಆ ವೈರಸ್ ಇದು ಅಂಶ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗ್ತದೆ. ಈ CD4 ಅಂದರೆ ನಮ್ಮದು ಇಮ್ಯುನಿಟಿಗೆ ಹೆಲ್ಪ್ ಮಾಡುವಂಥ ಸೆಲ್ಸ್ ತುಂಬ ಕಡಿಮೆ ಆಗ್ತದೆ. ಆವಾಗ ಬೇರೆ ಇನ್ಫೆಕ್ಷನ್ಸ್ ನಮ್ಮೊಳಗಡೆ ಸೇರಿಕೊಳ್ಬೋದು. ಅದರಿಂದ ಯಾವುದೇ ಆರ್ಗನ್ಸಿಗೆ ಅಫೆಕ್ಟ್ ಆಗ್ಬೋದು. ಅದು ಬ್ರೈನ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಕಿಡ್ನಿ, ಲಿವರ್, ಯಾವುದಕ್ಕೂ ಇನ್ಫೆಕ್ಷನ್ ಆಗ್ಬೋದು. ಸೊ ಅದರಿಂದ HIV ಅಥವಾ ಏಡ್ಸ್ ರೋಗಿಗಳಿಗೆ ತೊಂದರೆ ಆಗುವಂಥದ್ದು. ಡಾಕ್ಟ್ರೆ, ಒಟ್ಟು ಇದರ ಗುಣಲಕ್ಷಣ ಯಾವ ರೀತಿ ಇರುತ್ತೆ ಅಂತ? ಆ್ಯಕ್ಚುಲಿ ವೈರಸ್ ಬಂದಾದಮೇಲೆ ಇಮಿಡಿಯೇಟಾಗಿ ಏನೂ ಸಿಂಪ್ಟಮ್ಸ್ ಬರಬೇಕಾಗಿಲ್ಲ. ಒಂದು 2ರಿಂದ 1 ತಿಂಗಳಾದಮೇಲೆ ಆ ವೈರಸ್ ಅಂಶ ಮೈಯಲ್ಲಿ ಜಾಸ್ತಿ ಆದಮೇಲೆ ಅವರಿಗೆ ಕೆಲವೊಮ್ಮೆ ಜ್ವರ ಬರ್ಬೋದು. ಜ್ವರ ಜೊತೆಗೆ ಗಂಟ್ಲು ನೋವು ಮತ್ತು ಬಾಯಲ್ಲಿ ಹುಣ್ಣಾಗೋದು, ಬೇದಿ ಆಗೋದು ಮತ್ತು ಜನನೇಂದ್ರಿಯದಲ್ಲಿ ಹುಣ್ಣಾಗೋದು, ಸುಸ್ತಾಗೋದು, ಮೈಕೈ ನೋವು, ಜಾಯಿಂಟ್ ನೋವು ಅಂತ ಮಾಮೂಲಿ ಸಿಂಪ್ಟಮ್ಸ್ ಎಲ್ಲ ಬರ್ಬೋದು. ಅದಾದಮೇಲೆ ಅದೇ ಆಗಿ ಒಂದು ವಾರದೊಳಗಡೆ ಅದೆಲ್ಲ ಕಡಿಮೆ ಆಗಿಬಿಡ್ತದೆ. ಅದಾದಮೇಲೆ ಒಂದು 10 ವರ್ಷ 12 ವರ್ಷ ತನಕ ಬೇರೆ ಏನು ಸಿಂಪ್ಟಮ್ಸ್ ಇಲ್ಲದೇ ಇರ್ತದೆ. ಆವಾಗ ನಮ್ಮದು ಇಮ್ಯುನಿಟಿ ಸ್ವಲ್ಪ ಡೆವಲಪ್ ಆಗಿರ್ತದೆ, ವೈರಸ್ ತುಂಬ ಕಡಿಮೆ ಇರ್ತದೆ. ಅದಾದಮೇಲೆ ಮತ್ತು ವೈರಸ್, ಹೊಸ ವೈರಸ್ ಅಂದರೆ ರೆಸಿಸ್ಟೆನ್ಸ್ ಎಲ್ಲ ಆಗಿರುವ ವೈರಸ್ ಮತ್ತು ಜಾಸ್ತಿ ಆದಂಗೆ CD4 ಕೌಂಟ್ ಅಂದರೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗ್ತದೆ. ಆವಾಗ ಬೇರೆ ಬೇರೆ ಥರದ ಇನ್ಫೆಕ್ಷನ್ ಬರ್ತದೆ. ಯೂಶಲಿ ಆ ಟೈಮಲ್ಲಿ ಗೊತ್ತಾಗೋದು. ಎಸ್ ಡಾಕ್ಟರ್, ನಾವು ಸಣ್ಣ ಒಂದು ಬ್ರೇಕ್ ತಗೊಳ್ಳುವ. ವೀಕ್ಷಕರೇ, ಈ ಒಂದು ಮಾತುಕತೆಯಲ್ಲಿ ಒಂದು ಸಣ್ಣ ಬ್ರೇಕ್ ತೆಗೆದು ಬ್ರೇಕ್ನ ಬಳಿಕ ಈ ಒಂದು ಮಾತುಕತೆ ಮತ್ತೆ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಆರೋಗ್ಯ ಕಿರಣ ಮಾತುಕತೆಗೆ ಸ್ವಾಗತ. ಇದು ಮಂಗಳೂರಿನ ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಕಿರಣ ಮಾತುಕತೆ. ಇವತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ಆಂಟನಿ ಜೋಸ್ ಅವರು ಏಡ್ಸ್ ಬಗ್ಗೆ, HIV ಬಗ್ಗೆ ನಮಗೆ ಮಾಹಿತಿ ನೀಡ್ತಾ ಇದ್ದಾರೆ. ಬ್ರೇಕ್ಗಿಂತ ಮೊದಲು ಅವರು ಏನು ಗುಣಲಕ್ಷಣಗಳು ಮತ್ತು ಯಾವ ಕಾರಣದಿಂದ ಬರುತ್ತೆ ಅನ್ನೋ ವಿಚಾರವನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರು. ಎಸ್ ಡಾಕ್ಟರ್, ಈಗ ಟೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾರು ಟೆಸ್ಟ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಟೆಸ್ಟ್ ಮಾಡಬೇಕು, ಯಾವಾಗ ವೈದ್ಯರನ್ನು ಭೇಟಿ ಮಾಡಬೇಕು? ನಾನು ಆವಾಗ ಹೇಳಿದಾಗೇನೆ ಈ ಸಿಂಪ್ಟಮ್ಸ್, ಜ್ವರ ಮತ್ತು ಮೈಕೈ ನೋವು, ಸುಸ್ತು ಹಾಗೆ ಏನಾದರೂ ಬಂದರೆ, ಅಂದರೆ ಮತ್ತು ಅದು ಪದೇ ಪದೇ ಬರ್ತಾ ಇದ್ದಾರೆ, ರಿಪೀಟೆಡ್ ಆಗಿ ಕೆಲವರಿಗೆ ಬರ್ಬೋದು, ಹಾಗೆ ಸಿಂಪ್ಟಮ್ಸ್ ಏನಾದರೂ ಬಂದರೆ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗ್ತದೆ. ಇನ್ನೊಂದು, ನಾವು ಹಾಸ್ಪಿಟ್ಲಲ್ಲಿ ಮಾಮೂಲಿಯಾಗಿ ಅಡ್ಮಿಟ್ ಆಗಿದ್ದ ಎಲ್ಲ ಜನರಿಗೂ, ಅಂದರೆ ಸರ್ಜರಿ ಏನಾದರೂ ಪ್ರೊಸೀಜರ್ ಮಾಡಲಿಕ್ಕಿದ್ರೆ ಅಥವಾ ಬ್ರಾಂಕೋಸ್ಕೋಪಿ, ಎಂಡೋಸ್ಕೋಪಿ ಅಂಥದ್ದೇನಾದರೂ ಪ್ರೊಸೀಜರ್ ಮಾಡೋ ಮುಂಚೆ HIV ಟೆಸ್ಟ್ ಮಾಡ್ತೀವಿ. ಅದು ಮೇಯ್ನಾಗಿ ಒಂದು ಅವರಿಗೆ ರೋಗ ಇದೆ ಅಂತ ಗೊತ್ತಿಡಲಿಕ್ಕೆ, ಇನ್ನೊಂದು ಅವರೇನಾದರೂ ಪಾಸಿಟಿವ್ ಇದ್ದರೆ ಅವರನ್ನು ನೋಡ್ಕೊಳ್ಳುವ ಹೆಲ್ತ್ ಕೇರ್ ವರ್ಕರ್ಸ್, ಡಾಕ್ಟರ್ಗಳಾಗಲಿ ನರ್ಸ್ಗಳಾಗಲಿ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೊಳ್ಳಿಕ್ಕೆ. ಇನ್ನೊಂದು, ಎಲ್ಲ ಪ್ರೆಗ್ನೆಂಟ್ ಲೇಡೀಸಲ್ಲೂ ನಾವು ಟೆಸ್ಟ್ ಮಾಡ್ತೀವಿ. ಅಂದರೆ ಮುಂದೆ ಅವ್ರ ಡೆಲಿವರಿ ಟೈಮಲ್ಲಿ ಏನೇನು ಪ್ರಿಕಾಷನ್ಸ್ ತಗೊಳ್ಬೇಕು. ಮತ್ತು ಯೂಶಲಿ ಪ್ರೆಗ್ನೆಂಟ್ ಲೇಡೀಸ್ ಇದ್ದರೆ ಅವರನ್ನು ನಾವು ನಾರ್ಮಲ್ ಡೆಲಿವರಿಗಿಂತ ಆಪ್ರೇಷನ್, ಸಿಸೇರಿಯನ್ ಸೆಕ್ಷನ್ ಮಾಡ್ತೀವಿ. ಅಂದರೆ ಡೆಲಿವರಿ ಟೈಮ್, ಅದು ಕಾಂಟ್ಯಾಕ್ಟ್, ಮಗು ಮತ್ತು ತಾಯಿದು ಕಾಂಟ್ಯಾಕ್ಟ್ ಟೈಮ್ ರಿಡ್ಯೂಸ್ ಮಾಡಿ HIV ತಾಯಿಯಿಂದ ಮಗುವಿಗೆ ಸ್ಪ್ರೆಡ್ ಆಗೋದು ಕಡಿಮೆ ಮಾಡಲಿಕ್ಕೆ, ಮತ್ತು ಮುಂದೆ ಪ್ಲ್ಯಾನಿಂಗಿಗೆ ಅವರಿಗೆ ಎದೆ ಹಾಲು ಬದಲು ಬೇರೆ ಏನೇನು ಇದು ಮಾಡ್ಕೊಳ್ಬೋದು ಅಂತ ಇದು ಮಾಡಲಿಕ್ಕೆ ಟೆಸ್ಟ್ ಮಾಡ್ಕೊಳ್ಬೋದು. ಮತ್ತು ಈ ಏಡ್ಸ್ ಕಾಯಿಲೆಯಲ್ಲಿ ಕೆಲವು ರೇರ್ ಕ್ಯಾನ್ಸರ್ಗಳು ಅಥವಾ ಇನ್ಫೆಕ್ಷನ್ಗಳು ಮೈಯಲ್ಲಿ ಸೇರ್ಕೊಳ್ಬೋದು. ಅಂಥ ಇನ್ಫೆಕ್ಷನ್ ಮಾಮೂಲಿ ಜನರಲ್ಲಿ
ತುಂಬ ರೇರಾಗಿ ಕಾಣಿಸ್ಕೊಳ್ಳೋದು. ಸೊ ಅಂಥ ಯಾವುದಾದ್ರೂ ಇನ್ಫೆಕ್ಷನ್ ಬಂದರೆ, ಅಂದರೆ ಬ್ರೈನಲ್ಲಿ ಇನ್ಫೆಕ್ಷನ್ ಆಗೋದು, ಟಿ ಬಿ ಬರೋದು ಬ್ರೈನಲ್ಲಿ, ಅದ್ರ ಜೊತೆಗೆ ಟಿ ಬಿ ಬ್ರೈನ್ ಒಳಗಡೆ ಟಾಕ್ಸೋಪ್ಲಾಸ್ಮೋಸಿಸ್ಸು ಅಂಥ ಕಾಯಿಲೆಗಳಿವೆ, ನ್ಯೂರೋಸಿಸ್ಟಿಕ್ ಸರ್ಕೋಸಿಸ್ ಅಂಥದ್ದೆಲ್ಲ ಬಂದರೆ ನಾವು HIV ಟೆಸ್ಟ್ ಮಾಡಿ ನೋಡ್ತೀವಿ ಅವರಲ್ಲೂ. ಸೊ ಅವರಲ್ಲೆಲ್ಲ ಇಮ್ಯುನಿಟಿ ತುಂಬ ಕಡಿಮೆ ಇರೋದ್ರಿಂದ ಮಾತ್ರ ಈ ಕಾಯಿಲೆಗಳೆಲ್ಲ ಬಂದಿರಲಿಕ್ಕೆ ಸಾಧ್ಯತೆ. ಸೊ ಅಂಥವರೆಲ್ಲ ನಾವು ಟೆಸ್ಟ್ ಮಾಡಿ ನೋಡ್ತೀವಿ. ಸಾಮಾನ್ಯವಾಗಿ ಯಾವೆಲ್ಲ ವಿಧದ ಟೆಸ್ಟ್ಗಳಿದ್ದಾವೆ ಈಗ ಸಾಮಾನ್ಯವಾಗಿ ಇನ್ ಜನರಲ್ ಆಗಿ? ಜನರಲ್ ಆಗಿ ಯೂಶಲಿ ಮಾಡೋದು ಫಸ್ಟ್ ನಾವೊಂದು HIV 1 ಮತ್ತು 2 ಮತ್ತು P24 ಆ್ಯಂಟಿಜನ್ ಆ್ಯಂಟಿಬಾಡಿ ಕಂಬೈನ್ ಟೆಸ್ಟ್ ಅಂತ ಒಂದು ಟೆಸ್ಟ್ ಮಾಡಿ ನೋಡ್ತೀವಿ. ಅದರಲ್ಲಿ ನೆಗೆಟಿವ್ ಇದ್ದರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಪಾಸಿಟಿವ್ ಬಂದರೆ ನಾವು ಮುಂದೆ ಟೆಸ್ಟ್ ಮಾಡಬೇಕಾಗ್ತದೆ. HIV 1 2 ಆ್ಯಂಟಿಬಾಡೀಸ್ ಇರೋದು ಅಂತ ನೋಡ್ತೀವಿ. HIV 1 ಆ್ಯಂಟಿಬಾಡಿ ಪಾಸಿಟಿವ್ ಬಂದರೆ HIV 1 ಇದೆ ಅಂತ, ಅಥವಾ 2 ಬಂದರೆ 2 ಇದೆ ಅಂತ. ಎರಡು HIV 1 ಮತ್ತು 2 ಆ್ಯಂಟಿಬಾಡಿ ನೆಗೆಟಿವ್ ಇದ್ದು ಮೊದಲನೇ ಟೆಸ್ಟ್ ಪಾಸಿಟಿವ್ ಇದ್ದರೆ ನಾವು ಮುಂದೆ ಇನ್ನೊಂದು ಟೆಸ್ಟ್ ಮಾಡಿ ನೋಡ್ತೀವಿ, HIV RNA ಅಂತ. ಸೊ ಆ ಟೆಸ್ಟ್ ಮಾಡಿ ಅದು ಫೈನಲ್ ರಿಪೋರ್ಟ್ ಕೊಡ್ತದೆ, ಪಾಸಿಟಿವ್ ಇದೆ ನೆಗೆಟಿವ್ ಇದೆ ಅಂತ. ಅದರಲ್ಲಿ ನೆಗೆಟಿವ್ ಬಂದರೆ ನೆಗೆಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ, ಪಾಸಿಟಿವ್ ಇದ್ದರೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗ ಡಾಕ್ಟ್ರೆ, ಈಗ ಒಬ್ಬರಿಗೆ ಪಾಸಿಟಿವ್ ಅಂತ ಆಯಿತು ಅಂತ ಸಂದರ್ಭದಲ್ಲಿ ಏನು ಟ್ರೀಟ್ಮೆಂಟ್? ಅಂದರೆ ಟ್ರೀಟ್ಮೆಂಟ್ ಅಂತ ಪೂರ್ತಿ ಉಂಟಾ, ಪೂರ್ಣ ಪ್ರಮಾಣದ್ದು, ಹೇಗೆ ಏನು? ಇದಕ್ಕೆ ಆ್ಯಕ್ಚುಲಿ ಟ್ರೀಟ್ಮೆಂಟ್ ಇದೆ. ನಾವು ಅದು ಕರೆಕ್ಟಾಗಿ ರೆಗ್ಯುಲರ್ ಆಗಿ ತಗೊಂಡ್ರೆ ಸಾಕು, ಇದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬೋದು. ನಾನು ಹೇಳಿದಾಗೆ ಆ ಸಿಮ್ಟಮ್ಸ್ ಇಲ್ಲದಿರುವ ಟೈಮ್ 10-12 ವರ್ಷ ಇರುವಂಥ ಆ ಟೈಮ್ ಯಾವುದು ಸಿಮ್ಟಮ್ಸ್ ಇರಲ್ಲ. ಸೊ ನಾವು ಟ್ಯಾಬ್ಲೆಟ್ಸ್ ತಗೊಂಡ್ರೆ ಆ ವೈರಸ್ ಮಲ್ಟಿಪ್ಲೈ ಆಗೋದನ್ನು ನಮಗೆ ಸ್ವಲ್ಪ ಇದರ ರೇಟ್ ಎಲ್ಲ ಕಡಿಮೆ ಮಾಡ್ಬೋದು. ಸೊ ಅವ್ರದ್ದು ಇಮ್ಯುನಿಟಿ ಬೇಕಾದಷ್ಟು ಇರ್ತದೆ. ಸೊ ಹಾಗೆ ಲೈಫ್ ಲಾಂಗ್ ಅವರಿಗೆ ಕಂಟಿನ್ಯೂ ಮಾಡ್ಬೋದು ಆನ್ ಟ್ರೀಟ್ಮೆಂಟ್. ಇದು ಸಕ್ಕರೆ ಕಾಯಿಲೆ, BP ಕಾಯಿಲೆ ಥರನೇ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಲೈಫ್ ಲಾಂಗ್ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಬೋದು. ಟ್ರೀಟ್ಮೆಂಟ್ ಆದರೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಅಲ್ಲಿ ಇರಬೇಕಾಗ್ತದೆ. ಟ್ರೀಟ್ಮೆಂಟ್ ಮೊದಲು ಇದು HIV AIDS ಗೊತ್ತಾಗಿದಾಗ 1986 ಇಂದ ಹಲವಾರು ಟ್ಯಾಬ್ಲೆಟ್ಸ್ ಅಂದರೆ ಡ್ರಗ್ಸ್ ಬಂದಿದೆ. ಅದರದ್ದು ವೇರಿಯಸ್ ಸೈಡ್ ಎಫೆಕ್ಟ್ಸ್ ಎಲ್ಲ ಇರ್ತಾ ಇತ್ತು. ಮೊದಲು ಒಂದೇ ಡ್ರಗ್ ಯೂಸ್ ಮಾಡ್ತಾ ಇದ್ರು, ಮತ್ತು ಸೈಡ್ ಎಫೆಕ್ಟ್ಸ್ ಎಲ್ಲ ಬಂದಿರೋದ್ರಿಂದ ಮತ್ತು HIV ವೈರಸ್ಸೇ ಕೆಲವು ಜೆನೆಟಿಕ್ ಚೇಂಜಸ್ ಎಲ್ಲ ಆಗಿರೋದ್ರಿಂದ ಡ್ರಗ್ಸ್ ಚೇಂಜ್ ಆಗ್ತಾ ಬಂದಿದೆ. ಇವಾಗ ನಾವು ಸದ್ಯಕ್ಕೆ 3 ಟ್ಯಾಬ್ಲೆಟ್ ಇದೊಂದು ಕಾಂಬಿನೇಷನ್ ಡ್ರಗನ್ನು ಯೂಸ್ ಮಾಡ್ತಾ ಇದ್ದೀವಿ. ಮೊದಲದು TLE ಅಂತ ಹೇಳ್ತಾ ಇದ್ವಿ 2 ವರ್ಷ ಹಿಂದೆ ತನಕ, ಟಿನೋಫೋವಿರ್ ಲ್ಯಾಮಿವುಡಿನ್ ಇಫಾವಿರೆನ್ಸ್ ಅಂತ ಟ್ಯಾಬ್ಲೆಟ್ ಕಾಂಬಿನೇಷನಲ್ಲಿ ಬರ್ತಾ ಇದ್ದಿದ್ದು. ಇವಾಗ ಚೇಂಜ್ ಆಗಿ TED ಅಂತ ಬರ್ತದೆ, ಟಿನೋಫೋವಿರ್ ಎಂಟ್ರಿಸಿಟಾಬಿನ್ ಮತ್ತು ಡಾಲ್ಯೂಟಾಗ್ರಿವಿರ್ ಅಂತ. ಅದು ಒಂದೇ ಟ್ಯಾಬ್ಲೆಟಲ್ಲಿ ಅದ್ರ ಇದೆಲ್ಲ ಕಾಂಪೊನೆಂಟ್ಸು ಇರ್ತದೆ. ಸೊ ಡೈಲಿ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕಾಗ್ತದೆ. ಯೂಶಲಿ ಒಂದು ಬಾಟ್ಲಲ್ಲಿ ಬರ್ತದೆ. ಸೊ ಮಾಮೂಲಿಯಾಗಿ ಎಲ್ಲರೂ ಡಬ್ಬಿ ಮಾತ್ರೆ ಅಂತ ಹೇಳ್ತಾರೆ ಇದಕ್ಕೆ ತಗೊಳ್ಳುವಂಥದ್ದು. ಇದು ಟ್ಯಾಬ್ಲೆಟ್ ಶುರು ಮಾಡಿ ಆದಮೇಲೆ ನಾವು ರೆಗ್ಯುಲರ್ ಆಗಿ ಇದು CD4 ಟೆಸ್ಟ್ ಮಾಡಿ ನೋಡ್ತೀವಿ. ಪ್ರತಿ 3 ಅಥವಾ 6 ತಿಂಗಳಲ್ಲಿ CD4 ಸೆಲ್ ಕೌಂಟ್ ಟೆಸ್ಟ್ ಮಾಡಿ ನೋಡ್ತೀವಿ. ಅದರಲ್ಲಿ ಹೇಗೆ ಇಂಪ್ರೂವ್ಮೆಂಟ್ ಇದೆಯಾ, ಕೌಂಟ್ಸ್ ಎಲ್ಲ ಇನ್ಕ್ರೀಸ್ ಆಗ್ತಿದೆ ಅಂತ ನೋಡ್ತೀವಿ. ಈಗ ಚಿಕಿತ್ಸೆ ಸಂದರ್ಭದಲ್ಲಿ ಸರ್ಕಾರದ ಏನಾದರೂ ನೆರವುಗಳಿರುತ್ತಾ? ಆ್ಯಕ್ಚುಲಿ ಇದು ಟೆಸ್ಟ್ ಮಾಡುವಾಗಿಂದಲೂ ಟ್ರೀಟ್ಮೆಂಟು ಎಲ್ಲ ಸರ್ಕಾರ ಇದರಲ್ಲಿ ಫ್ರೀ ಇರ್ತದೆ. ಇದಕ್ಕಾಗಿ ಸರ್ಕಾರ 1992 ಇಂದನೇ ಒಂದು ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂಡರ್ NACO ಅಂತ ಆರ್ಗನೈಸೇಷನ್ ಇದೆ, ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್. ಸೊ ಅವರು ಎಲ್ಲ ವರ್ಷವೂ ಎಷ್ಟು ಜನರಿಗೆ ಏಡ್ಸ್ ಬಂದಿದೆ, ಮುಂದೆ ಏನು ಟ್ರೀಟ್ಮೆಂಟ್ ಸ್ಟ್ರಾಟಜೀಸ್, ಟೆಸ್ಟಿಂಗ್ ಇದೆಲ್ಲ ಮಾಡಬೇಕು ಅಂತೆಲ್ಲ ಗೈಡ್ಲೈನ್ಸ್ ಎಲ್ಲ ಅವ್ರು ಕೊಡ್ತಾರೆ. ಸೊ ಅವರ ಅಂಡರ್ ART ಸೆಂಟರ್ಸ್ ಇರ್ತದೆ ಮತ್ತು ICTC ಇರ್ತದೆ. ICTC ಅಂತ ಹೇಳಿದರೆ ಇಂಟಗ್ರೇಟೆಡ್ ಟೆಸ್ಟಿಂಗ್ ಆ್ಯಂಡ್ ಕೌನ್ಸಿಲಿಂಗ್, ಇಂಟಗ್ರೇಟೆಡ್ ಕೌನ್ಸಿಲಿಂಗ್ ಆ್ಯಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ. ART ಅಂದರೆ ರೆಟ್ರೋವೈರಲ್ ಥೆರಪಿ, ART ಸೆಂಟರ್ ಇರ್ತದೆ. ಸೊ ಟ್ರೀಟ್ಮೆಂಟ್ ಕೊಡುವವರು. ICTCಯಲ್ಲಿ ಟೆಸ್ಟಿಂಗ್ ಮಾಡೋದು ಮೇಯ್ನಾಗಿ. ಅವರು ಅದಕ್ಕೆ ಪ್ರೀ ಟೆಸ್ಟಿಂಗ್ ಮತ್ತು ಪೋಸ್ಟ್ ಟೆಸ್ಟಿಂಗ್ ಕೌನ್ಸಿಲಿಂಗ್ ಕೊಡ್ತಾರೆ. ಅಂದರೆ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಯಾಕೆ ಟೆಸ್ಟ್ ಮಾಡ್ತಾ ಇದ್ದೀವಿ, ಯಾಕಂದರೆ ಜನರಲ್ಲಿ ಹೆದರಿಕೆ ಇರ್ತದೆ ನಾವು ಯಾಕೆ ಟೆಸ್ಟ್ ಮಾಡ್ತೀವಿ ಅಂತ. ಸೊ ಟೆಸ್ಟ್ ಮಾಡೋದಕ್ಕಿಂತ ಮುಂಚೆ ಅವರಿಗೆ ಯಾಕೆ ಟೆಸ್ಟ್ ಮಾಡ್ತಿದ್ದೀವಿ ಮತ್ತು ಟೆಸ್ಟಲ್ಲಿ ಯಾವ ಥರದ ರಿಸಲ್ಟ್ಸ್ ಬರ್ಬೋದು, ಪಾಸಿಟಿವ್ ಬಂದರೆ ಏನು, ನೆಗೆಟಿವ್ ಬಂದರೆ ಏನು ಅಂತ ಅದ್ರ ಮುಂಚೆನೇ ನಾವು ಹೇಳ್ತೀವಿ. ಅದಾದಮೇಲೆ ಟೆಸ್ಟ್ ಆದಮೇಲೆ ಪೋಸ್ಟ್ ಟೆಸ್ಟಿಂಗ್ ಕೌನ್ಸಿಲಿಂಗು ಕೊಡ್ತಾರೆ. ಅಂದರೆ ಮುಂದೆ ಹೇಗೆ ಅವರು ಜೀವನ ನಡೆಸಬೇಕಾಗ್ತದೆ, ಟ್ರೀಟ್ಮೆಂಟ್ ಹೇಗೆ ತಗೊಳ್ಬೇಕಾಗ್ತದೆ ಅಂತ ಹೇಳ್ತಾರೆ. ಪಾಸಿಟಿವ್ ಬಂದರೆ ಅವರನ್ನು ART ಸೆಂಟ್ರಿಗೆ ಲಿಂಕ್ ಮಾಡಿ ಕೊಡ್ತಾರೆ. ಸೊ ಅಲ್ಲಿಂದ ART ಸೆಂಟರ್ ಅವರು ಮತ್ತೆ ಫಾಲೋ ಅಪ್ ಮಾಡ್ತಾರೆ. ಅವರಿಗೆ ಮಾತ್ರೆ ಕೊಡೋದು ಮತ್ತು ಯಾವಾಗ ಬೇರೆ ಟೆಸ್ಟ್ಗಳೆಲ್ಲ ಮಾಡಿ ನೋಡಬೇಕು, ಮತ್ತು ಏನಾದರೂ ತೊಂದರೆ ಆದರೆ ಅವರು ನೋಡ್ಕೊಳ್ತಾರೆ. ಸೊ ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಆಫ್ ಕಾಸ್ಟ್ ಇರ್ತದೆ. ಅವರೆಲ್ಲೂ ₹1 ಖರ್ಚು ಮಾಡಬೇಕಾಗಿರಲ್ಲ. ಈವನ್ ಪ್ರೈವೇಟ್ ಹಾಸ್ಪಿಟಲಲ್ಲಿ ಕೂಡ, ಪ್ರೈವೇಟ್ ಹಾಸ್ಪಿಟಲ್ಸ್ ಅಂದರೆ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್, ಮೆಡಿಕಲ್ ಕಾಲೇಜಸಲ್ಲಿ ICTC ಅಥವಾ ARTದು ಒಂದು ವಿಂಗ್ ಇರ್ತದೆ. ಮೇಯ್ನಾಗಿ ನಮ್ಮದು ಇಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ಇದಿರ್ತದೆ. ಸೊ ಅಲ್ಲಿಂದ ಯಾರಾದರೂ ಡೆಸಿಗ್ನೇಟೆಡ್ ಆಫೀಸರ್ಸ್ ಇರ್ತಾರೆ. ಸೊ ಅವರು ಟ್ರೀಟ್ಮೆಂಟ್ ಇಲ್ಲಿ ಸ್ಟಾರ್ಟ್ ಮಾಡ್ತಾರೆ, ಇಲ್ಲಾಂದರೆ ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಗೆ ರೆಫರ್ ಮಾಡಿ ಕಳಿಸ್ತಾರೆ. ಅಂದರೆ ಮುಂದೆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಲಿಕ್ಕೆ ಅವರ ಮನೆ ಹತ್ತಿರ ಇರೋ ಹಾಸ್ಪಿಟಲ್ ಜೊತೆಗೆ ಇದು ಮಾಡ್ಕೊಳ್ತಾರೆ. ಸೊ ಮನೆಗೆ ಮಾತ್ರೆ ಅಂದರೆ ಆಶಾ ವರ್ಕರ್ ಅವ್ರ ಮುಖಾಂತರ ತರಿಸಿಕೊಡ್ತಾರೆ ಅವರು. ಇದು ಡಾಕ್ಟರ್, ಈಗ ನೀವು ಆವಾಗೊಂದು ಉಲ್ಲೇಖ ಕೂಡ ಮಾಡಿದ್ರಿ, ಈ ಪ್ರೆಗ್ನೆಂಟ್ ವುಮೆನ್
ಅವರು ಆಲ್ರೆಡಿ ಅವರಿಗೆ HIV ಇತ್ತು, ನೆಕ್ಸ್ಟ್ ಅವರ ಮಗುವಿಗೆ ಕೂಡ ಬರೋ ಚಾನ್ಸಸ್ ಇರುತ್ತೆ ಅಂತ. ಒಂದು ವೇಳೆ ಆ ಮಗುವಿಗೆ ಬಂತು ಅಂತ ಹೇಳಿದ್ರೆ ಆ ಮಗುವಿನ ಭವಿಷ್ಯ ಏನು, ಹೇಗೆ, ಮಗುವಿಗೆ ಔಷಧಿ ಅಥವಾ ಮುಂದಿನ ಜೀವನಕ್ಕೆ? ಎಲ್ಲರಲ್ಲೂ ಪ್ರೆಗ್ನೆಂಟ್ ತಾಯಿಯಿಂದ ಎಲ್ಲ ಮಗುವಿಗೂ ಸ್ಪ್ರೆಡ್ ಆಗುವ ಚಾನ್ಸಸ್ ಇರಲ್ಲ, ಕೆಲವರಲ್ಲಿ ಮಾತ್ರ ಇರ್ತದೆ. ಸೊ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ನಾವು ಪ್ರೆಗ್ನೆನ್ಸಿ, ನಾನು ಆವಾಗ ಹೇಳಿದಾಗಲೇ ನಾರ್ಮಲ್ ಡೆಲಿವರಿ ಅಲ್ಲ, ಅದಕ್ಕಿಂತ ನಾವು ಸಿಸೇರಿಯನ್ ಸೆಕ್ಷನ್ ಅಂಥದ್ದು ಮಾಡ್ತೀವಿ. ಸೊ ಚಾನ್ಸಸ್ ರಿಸ್ಕ್ ತುಂಬ ಕಡಿಮೆ ಆಗ್ತದೆ. ಅದಾದಮೇಲೆ ಎದೆ ಹಾಲು ಕೊಡೋದನ್ನು ನಾವು ಆ್ಯಕ್ಚುಲಿ ಅವರಿಗೆ ಎದೆ ಹಾಲು ಕೊಡೋದಿಲ್ಲ ಮಗುವಿಗೆ, ಯಾಕಂದರೆ ಎದೆ ಹಾಲಲ್ಲೂ ವೈರಸ್ ತಾಯಿಯಿಂದ ಮಗುವಿಗೆ ಹೋಗುವ ಚಾನ್ಸಸ್ ಇರ್ತದೆ. ಸೊ ಅವರಿಗೆ ಬೇರೆ ಪೀಡಿಯಾಟ್ರಿಷನ್ಗೆ ತೋರಿಸಿ ಬೇರೆ ಆಲ್ಟರ್ನೇಟಿವ್ ಮೆಥಡ್ಸ್ ಕೊಡ್ತೀವಿ. ಮತ್ತು ಮಗುವಲ್ಲಿ ನಾವು ಟೆಸ್ಟ್ ಮಾಡಿ ನೋಡ್ತೀವಿ, ಇಮಿಡಿಯೇಟ್ಲಿ ಅಲ್ಲ, ಸ್ವಲ್ಪ ಟೈಮ್ ಆದಮೇಲೆ ಟೆಸ್ಟ್ ಮಾಡಿ ನೋಡ್ತೀವಿ. ಹಾಗೆ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂದರೆ ಅವರಿಗೆ ಸಪ್ರೇಟಾಗಿ ಬೇರೆ ಸಿರಪ್ ಮುಖಾಂತರ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಈಗ ಸದ್ಯಕ್ಕೆ ಅವೈಲೇಬಲ್ ಇದೆ. ಸೊ ಅದನ್ನು ಅವ್ರು ಕಂಟಿನ್ಯೂ ಮಾಡಬೇಕಾಗ್ತದೆ. ಅಂದರೆ ಮಗುವಿನ ಬಾಲ್ಯಕ್ಕೆ ಏನು ತೊಂದರೆ ಇಲ್ಲ ಅಥವಾ ಅವರಲ್ಲಿ ಇನಿಷಿಯಲಿ ಅದು ಮಗುವಿನ ಫ್ಯೂಚರ್ಗೆ ಅಂತ ಅಂದರೆ ಅವರು ಕಂಟಿನ್ಯೂಸ್ ಆಗಿ ಮಾತ್ರೆ ತಗೊಳ್ತಾ ಇರಬೇಕಾಗ್ತದೆ. ಮಾಮೂಲಿ ಜನ ಥರನೇ ಅವರಿಗೂ ಶಾಲೆಗೆ ಹೋಗ್ಬೋದು, ಉಳಿದ ಎಲ್ಲ ಆ್ಯಕ್ಟಿವಿಟೀಸಲ್ಲಿ ಅವರಿಗೂ ಇದಾಗ್ಬೋದು. ಮಾತ್ರೆ ಕರೆಕ್ಟಾಗಿ ತಗೊಂಡು ಟ್ರೀಟ್ಮೆಂಟಲ್ಲಿ ಇದ್ದರೆ ಸಾಕಾಗ್ತದೆ, ಫಾಲೋ ಅಪ್ ಮಾಡ್ಕೊಳ್ಬೇಕಾಗ್ತದೆ ಅಷ್ಟೇ. ಈಗ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನೀವು ಇವತ್ತಿನ ಸಂದರ್ಭದಲ್ಲಿ ಯೂತ್ಸ್ ತುಂಬ ಡ್ರಗ್ಸ್, ಅದರಲ್ಲಿ ಕೂಡ ಏನು ಸಿರಿಂಜ್ ಉಪಯೋಗಿಸಿ ಡ್ರಗ್ಸ್ ತಗೊಳ್ಳುವಂಥದ್ದು, ಬಹುಶಃ ಇದರ ಬಗ್ಗೆ ಒಂದು ಯೂತ್ಸ್ಗೆ ಒಂದು ಅವೇರ್ನೆಸ್ ತುಂಬ ಅಗತ್ಯವಂತ ಕಾಣುತ್ತೆ. ಯಾಕಂತ ಹೇಳಿದ್ರೆ ಡ್ರಗ್ಸ್ ಅನ್ನುವಂಥದ್ದು ಇವತ್ತು ಭಾರಿ ದೊಡ್ಡ ಒಂದು ಜಾಲ ಇವತ್ತು ಸೃಷ್ಟಿಯಾಗಿದೆ. ಅದು ಡ್ರಗ್ಸ್ ಇದು ಇಫೆಕ್ಟ್ಸು ಸಪ್ರೇಟ್ ಆಗಿರ್ತದೆ. ಈಗ ಡ್ರಗ್ಸ್ ತಗೊಳ್ಳೋದ್ರಿಂದ 2 ತೊಂದರೆಗಳಾಗ್ತದೆ. ಒಂದು, ಆ ಡ್ರಗ್ಸ್ ತಗೊಂಡು ಅವ್ರು ಏನೇನು ಮಾಡ್ತಾರೆ ಅದು ತೊಂದರೆಗಳು, ಆ ಡ್ರಗ್ಸ್ ಇದು ಸೈಡ್ ಇಫೆಕ್ಟ್ಸ್ ಅದೆಲ್ಲ ಇರ್ತದೆ. ಅದರ ಜೊತೆಗೆ ಈಗ ನಾವು HIV AIDS ಅಂದರೆ ಅವರು ಯೂಶಲಿ ಸೇಮ್ ಸಿರಿಂಜ್ ಅಥವಾ ಇದನ್ನು ಉಪಯೋಗಿಸ್ತಾರೆ. ಸೊ ಅವರಿಂದ ಒಬ್ಬರಿಗೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತದೆ, ಆದರೆ ಅವರಿಗೆ ಗೊತ್ತಿರೋದಿಲ್ಲ. ಅವರು ಮುಂದೆ ಟೆಸ್ಟಿಗೂ ಬರಲಿಕ್ಕೆ ಚಾನ್ಸಸ್ ಕಡಿಮೆ, ಯಾಕಂದರೆ ಅವರಿಗೆ ಹೆದರಿಕೆ. ಟೆಸ್ಟಿಗೆ ಬಂದು HIV ಅಂತ ಗೊತ್ತಾದರೆ ಅದು ಹೇಗೆ ಸ್ಪ್ರೆಡ್ ಆಯಿತು ಅಂತ ಅವರು ಹುಡುಕ್ಬೋದು, ಮುಂದೆ ಅವರು ಡ್ರಗ್ಸ್ ಇದು ವಿಷಯನೂ ಹೊರಗಡೆ ಬರ್ಬೋದು, ಅಂಥದ್ದೆಲ್ಲ ಹಲವಾರು ತೊಂದರೆಗಳಿದೆ. ಸೊ ಮುಂದೆ ಸ್ಕೂಲ್ ಕಾಲೇಜಸ್ಸಲ್ಲೆಲ್ಲ ಇಂಥ ಹೆಲ್ತ್ ಕ್ಯಾಂಪ್ಸ್ ಎಲ್ಲ ನಡೆಸಿ ಅವರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕಾಗ್ತದೆ. ಎಸ್, ಈಗ ಸಿರಿಂಜ್ ಅಂತ ಹೇಳುವಾಗ ನಾವು ಬ್ಲಡ್ ಡೊನೇಷನ್ ಸಂದರ್ಭದಲ್ಲಿ ಕೂಡ ಸಿರಿಂಜನ್ನೇ ಯೂಸ್ ಮಾಡ್ತೀರಿ. ಎಸ್, ಇವತ್ತು ಒಂದಷ್ಟು ಜನಕ್ಕೆ ಅದರ ಬಗ್ಗೆ ಅವೇರ್ನೆಸ್ ಇದೆ. ಸೊ ಆದರೆ ಇನ್ನೂ ಕೂಡ ಕೆಲವರಿಗೆ ಒಂದು ಭಯ ಇದೆ, ನಾವು ಬ್ಲಡ್ ಡೊನೇಟ್ ಮಾಡ್ಬೋದಾ ಮಾಡಬಾರ್ದಾ ಅಂತ. ಬ್ಲಡ್ ಡೊನೇಷನಲ್ಲಿ ನಾವು ಮಾಮೂಲಿ ಯೂಸ್ ಮಾಡೋದಂತ ಎಲ್ಲವೂ ಹೊಸ ಸಿರಿಂಜಸ್, ಅದು ಮತ್ತು ರೀಯೂಸ್ ಮಾಡಲ್ಲ. ಒಮ್ಮೆ ಯೂಸ್ ಮಾಡಿ ಮತ್ತು ಅದು ರೀಸೈಕ್ಲಿಂಗ್ ಪ್ರೋಸೆಸ್ಸಿಗೆ ಕೊಟ್ಬಿಡ್ತೀವಿ. ಕೆಲವುದೆಲ್ಲ ಡಿಸ್ಟ್ರಕ್ಟ್ ಮಾಡ್ತಾರೆ. ಸೊ ಅದರಿಂದ ಸ್ಪ್ರೆಡ್ ಆಗುವ ಚಾನ್ಸಸ್ ಏನಿಲ್ಲ. ಸೊ ಬ್ಲಡ್ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲ. ಇನ್ನೊಂದು ಅಡಿಷ್ನಲ್ ಅಡ್ವಾಂಟೇಜ್ ಅಂತ ಹೇಳಿದರೆ, ಬ್ಲಡ್ ಡೋನರ್ ಆಗೋದ್ರಿಂದ ಫ್ರೀಯಾಗಿ ನಿಮಗೆ ಟೆಸ್ಟಿಂಗು ಆಗ್ತದೆ. ಅದು ನಿಮಗೆ ಸಪ್ರೇಟಾಗಿ ಅವ್ರು ಹೇಳಲ್ಲ, ಆದರೆ ಬ್ಲಡ್ ತೆಗೆದಾದ್ಮೇಲೆ ಎಲ್ಲ ಬ್ಲಡ್ ಸ್ಯಾಂಪಲಲ್ಲೂ HIV ಮತ್ತು HbSAg ಅಂತ ಟೆಸ್ಟ್ಗಳು ಮಾಡ್ತಾರೆ. ಸೊ ನಿಮ್ಮದು ಡೀಟೇಲ್ಸ್ ಇರ್ತದೆ, ಏನಾದರೂ ಪಾಸಿಟಿವ್ ಏನಾದರೂ ಬಂದರೆ ನಿಮಗೆ ತಕ್ಷಣ ಅವ್ರು ತಿಳಿಸ್ತಾರೆ. ಅಂದರೆ ಈಗ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಬ್ಲಡ್ ತಗೊಂಡವ್ರದ್ದು ಪ್ರತಿಯೊಬ್ಬರದ್ದು ಕೂಡ ಬ್ಲಡ್ ಆನಂತರ ಟೆಸ್ಟಿಗೆ ಹೋಗುತ್ತೆ. ಟೆಸ್ಟ್ ಮಾಡಿ ಟೆಸ್ಟ್ ಅಲ್ಲಿ ನೆಗೆಟಿವ್ ಇದ್ದರೆ ಮಾತ್ರ ಆ ಬ್ಲಡ್ಡನ್ನು ಬೇರೆ ಯಾರಿಗಾದರೂ ರೆಸಿಪಿಯೆಂಟಿಗೆ ಅವಶ್ಯಕತೆ ಇದ್ದವರಿಗೆ ಕೊಡ್ಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಈಗ ಟ್ರಾನ್ಸ್ಫ್ಯೂಸ್ ಮಾಡಲ್ಲ. ಎಸ್ ಡಾಕ್ಟ್ರೆ, ಅನೇಕ ಒಳ್ಳೆಯ ವಿಚಾರಗಳನ್ನು HIV AIDS ಬಗ್ಗೆ ಮುಂದೆ ಇಟ್ಟಿದ್ದೀರಿ ಮತ್ತು ಅನೇಕ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ವೈದ್ಯರು ಇವತ್ತು ಹೇಳಿದ್ದಾರೆ. ನಾನು ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಡಾಕ್ಟರ್ ಆಂಟನಿ ಜೋಸ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು ಡಾಕ್ಟ್ರೆ. ಎಸ್, ಇದು ಆರೋಗ್ಯ ಕಿರಣ ಮಾತುಕತೆ. ಡಾಕ್ಟರ್ ಆಂಟನಿ ಜೋಸ್ ಅವರು ಫಾದರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಜನರಲ್ ಫಿಸಿಷಿಯನ್ ವಿಭಾಗದ ಕನ್ಸಲ್ಟೆಂಟ್ ವೈದ್ಯರು. HIV ಮತ್ತು AIDS ಬಗ್ಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು, ಇವತ್ತಿನ ಸಂದರ್ಭದಲ್ಲಿ ಎಲ್ಲ ಮಾಹಿತಿಗಳು ಗೂಗಲ್ನಲ್ಲಿ ಇದೆ, ಆದರೂ ಕೂಡ ನಾವು ತಿಳ್ಕೊಳ್ಳೇಬೇಕಾದಂಥ ತುರ್ತು ಮಾಹಿತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ರೀತಿಯ ಮುನ್ನೆಚ್ಚರಿಕೆ ಬೇಕು, ಯಾವ ರೀತಿಯ ಜಾಗೃತಿ ಬೇಕು ಅನ್ನೋ ವಿಚಾರ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಮತ್ತೊಮ್ಮೆ ಡಾಕ್ಟರ್ ಆಂಟನಿ ಜೋಸ್ ಅವರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.